ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳಿಕ ಇದೀಗ ಮತ್ತೊಂದು ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಏನಾಗ್ತಿದೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನೋಡೋಣ ಈ ಕುರಿತ ಸ್ಟೋರಿಯಲ್ಲಿ. ಸದ್ಯ ಬಳ್ಳಾರಿ ಜಿಲ್ಲೆಯಾದ್ಯಂತ ಚರ್ಚೆಯಲ್ಲಿರೋದು ಬಾಣಂತಿಯರ ಸರಣಿ ಸಾವಿನ ಪ್ರಕರಣ. ಬಾಣಂತಿಯರ ಸರಣಿ ಸಾವಿಗೆ ಇಡೀ ಜಿಲ್ಲೆಯ ಜನ ಬೆಚ್ಚಿ ಬಿದ್ದಿದ್ದಾರೆ. ಆದ್ರೆ ಇದೀಗ ಮತ್ತೊಂದು ಆಘಾತಕಾರಿ ವಿಚಾರ ಬಯಲಾಗಿದೆ. ಒಂದೇ ದಿನ ಸಿಸೇರಿಯನ್ ಮೂಲಕ ಹೆರಿಗೆಯಾಗಿದ್ದ 9 ಬಾಣಂತಿಯರ ಪೈಕಿ 4 ಮೃತಪಟ್ಟಿದ್ರೆ ಇನ್ನು 3ರಿಗೆ ಇಲಿ ಜ್ವರ ಇತ್ತು ಅನ್ನೋ ಅಂಶ ಇದೀಗ ಬಯಲಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆ ಬಳಿಕ ತೀವ್ರ ಅಸ್ವಸ್ಥಗೊಂಡಿದ್ದ ಮಹಾಲಕ್ಷ್ಮಿ, ಅಮೃತ, ಸುಮಲತಾ, ಸುಮಯ್ಯ, ರಾಜೇಶ್ವರಿ, ರೋಜಾ ಹಾಗೂ ಮುಸ್ಕಾನ್ ಸೇರಿ 7 ಬಾಣಂತಿಯರನ್ನ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅದರಲ್ಲಿ ರೋಜಾ ಹಾಗೂ ಮುಸ್ಕಾನ್ ಮೃತಪಟ್ಟಿದ್ದಾರೆ. ಆದರೆ ಉಳಿದ 5 ಪೈಕಿ ಸುಮಯ್ಯ, ಮಹಾಲಕ್ಷ್ಮಿ ಹಾಗೂ ಸುಮಲತಾಗೆ ಇಲಿ ಜ್ವರ ಪತ್ತೆಯಾಗಿತ್ತು. ಬ್ಲಡ್ ಸ್ಯಾಂಪಲ್ ವರದಿ ಬಂದಾಗ ಇಲಿ ಜ್ವರ ದೃಢಪಟ್ಟಿರೋದನ್ನ ಕಂಡು ಬಿಮ್ಸ್ ಆಸ್ಪತ್ರೆ ವೈದ್ಯರು ಬೆಚ್ಚಿ ಬಿದ್ದಿದ್ರು. ತಡ ಮಾಡದೆ ಚಿಕಿತ್ಸೆ ಮುಂದುವರೆಸಿದ ವೈದ್ಯರ ಜಾಣ ನಡೆಯಿಂದ ಇದೀಗ ಸುಮಲತಾ ಹಾಗೂ ಮಹಾಲಕ್ಷ್ಮಿ ಇಬ್ಬರೂ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ರೆ ಸುಮಯ್ಯ ಇನ್ನೂ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಹಾಲಕ್ಷ್ಮಿ, ಸುಮಲತಾ ಹಾಗೂ ಸುಮಯ್ಯ ಅನ್ನೋರಿಗೆ ಇಲಿ ಜ್ವರದ ಸ್ಕ್ರೀನಿಂಗ್ ಮಾಡ್ತಾ ನಮಗೆ ಅವ್ರು ಪಾಸಿಟಿವ್ ಇದ್ದಾರೆ ಅಂತ ಗೊತ್ತಾಯ್ತು. ಇಲಿ ಜ್ವರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅವರಿಗೆ ಇಲಿ ಜ್ವರಕ್ಕೆ ಚಿಕಿತ್ಸೆ ನೀಡಿ ಅವರು ಸಂಪೂರ್ಣ ಈಗ ಗುಣಮುಖರಾಗಿ ಮನೆಗೆ ತಳ್ಳಿದ್ದಾರೆ. ಸುಮಯ್ಯ ಮಾತ್ರ ಬೇರೆ ಸ್ವಲ್ಪ ಅವರಿಗೆ ತೊಂದರೆ ಇತ್ತು, ಗಂಭೀರ ಸ್ಥಿತಿಯಲ್ಲಿ ಬಂದಿದ್ರು. ಅವರು ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ ಚಿಕಿತ್ಸೆ ನಂತರ. ಅವರನ್ನು ಇನ್ನು 1 ವಾರಗಳ ನಂತರ ಮನೆಗೆ ಕಳಿಸ್ಕೊಡ್ತೀವಿ. ಇನ್ನು ಈ ಇಲಿ ರೋಗ ರ್ಯಾಂಡಮ್ ಆಗಿ 3 ಜನಕ್ಕೆ ಬಂದಿರೋದು ಜಿಲ್ಲೆಯಲ್ಲಿ ಇದೇ ಮೊದಲು. ಹೀಗಾಗಿ ಆರಂಭದಲ್ಲಿ ವೈದ್ಯರು ಆತಂಕಕ್ಕೆ ಒಳಗಾಗಿದ್ರು. ಯಾಕಂದ್ರೆ ಸಾಂಕ್ರಾಮಿಕ ರೋಗವಾಗಿರುವ ಈ ಇಲಿ ಜ್ವರ ಅಷ್ಟೊಂದು ಅಪಾಯಕಾರಿ. ಇಲಿಯ ಮೂತ್ರದಿಂದ ಜ್ವರ ಬರುತ್ತೆ. ಬಳ್ಳಾರಿ ಭಾಗದಲ್ಲಿ ಭತ್ತದ ಗದ್ದೆಗಳು ಹೆಚ್ಚಾಗಿರೋದ್ರಿಂದ ಕುಡಿಯುವ ನೀರಿನಲ್ಲಿ ಇಲಿಯ ಮೂತ್ರ ಸೇರಿಕೊಂಡು ಇಲಿ ಜ್ವರ ಬಂದಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇಲಿ ಜ್ವರಕ್ಕೆ ಆರಂಭದಲ್ಲಿ ಜ್ವರ, ತಲೆನೋವು, ಮೈಕೈ ನೋವು, ಕೆಲವರಿಗೆ ವಾಂತಿ ಆಗುತ್ತೆ. ಆದರೆ ನಂತರದ ಹಂತದಲ್ಲಿ ಜಾಂಡೀಸ್ ಆಗಬಹುದು. ಕಣ್ಣಿನ ನೋವಾಗಿ ಕೆಲವರಿಗೆ ರಕ್ತಸ್ರಾವ ಆಗೋದಲ್ಲದೆ ದೇಹದ ಅಂಗಾಂಗಗಳಿಗೆ ತೊಂದರೆ ಆಗುತ್ತದೆ. ಆಗ ಕೊನೆಯ ಸ್ಟೇಜ್ಗೆ ಹೋದಾಗ ಏನೂ ಮಾಡಲಾಗದ ಸ್ಥಿತಿ ಬಂದೊದಗುತ್ತದೆ. ಯೂರಿನ್ ಕಂಟ್ಯಾಮಿನೇಷನ್ ಇಂದ ಆಗಿರ್ತಕ್ಕಂಥದ್ದು. ಭತ್ತ ಬೆಳೆಯುವ ಪ್ರದೇಶ ಇದೆ, ಆ ಒಂದು ಕಾರಣನೂ ಇರಬಹುದು. ವಾಟರ್ ಸಪ್ಲೈಲಿ ಕಂಟ್ಯಾಮಿನೇಷನ್ ಇದ್ರೂ ಇದು ಇಲಿ ಜ್ವರ ಅಥವಾ ರ್ಯಾಟ್ ಲೆಪ್ಟೋಸ್ಪೈರೋಸಿಸ್ ಬರೋ ಸಾಧ್ಯತೆ ಇದೆ. ರೋಗ ಲಕ್ಷಣಗಳಂತ ಏನು ಹೇಳ್ತೀವಲ್ಲ ನಾವು, ಜ್ವರ ಇರುತ್ತೆ, ಮೈಕೈ ನೋವು ಇರುತ್ತೆ, ತಲೆನೋವು ಇರುತ್ತೆ, ಕೆಲವರಿಗೆಲ್ಲ ವಾಂತಿ ಆಗ್ಬೋದು, ರಿಟ್ರೋ ಆರ್ಬಿಟಲ್ ಪೇನ್ ಅಂತ ಹೇಳ್ತೀವಿ, ಅದು ಆಗ್ಬೋದು. ಆಮೇಲೆ ಕೆಲವರಿಗೆ ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ಜಾಂಡೀಸು ಆಗ್ಬೋದು. ಆಮೇಲೆ ಹೆಮರೇಜಸ್, ರಕ್ತಸ್ರಾವ. ಸದ್ಯ ಇಲಿ ಜ್ವರಕ್ಕೆ ತುತ್ತಾಗಿದ್ದ ಬಾಣಂತಿಯರು ಇದೀಗ ಚೇತರಿಸಿಕೊಂಡಿದ್ದಾರೆ. ಆದರೆ ಆರಂಭದಲ್ಲಿ ಸ್ವಲ್ಪ ಯಾಮಾರಿದ್ರು. ಅಷ್ಟೂ ಬಾಣಂತಿಯರ ಜೀವಕ್ಕೆ ಅಪಾಯ ಗ್ಯಾರಂಟಿಯಾಗಿತ್ತು. ಸಾಂಕ್ರಾಮಿಕ ರೋಗ ಆಗಿದ್ರೂ ಬಿಮ್ಸ್ ವೈದ್ಯರ ಜಾಣ ನಡೆಯಿಂದ ಆರಂಭಿಕ ಹಂತದಲ್ಲೇ ಕಂಟ್ರೋಲ್ ಆಗಿದೆ. ಆದರೆ ಜಿಲ್ಲಾಸ್ಪತ್ರೆಯಲ್ಲೇ ಹೆರಿಗೆಯಾಗಿದ್ದ ಬಾಣಂತಿಯರಿಗೆ ಇಲಿ ಜ್ವರ ಪತ್ತೆಯಾಗಿರೋದು ಮತ್ತೆ 10 ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.